ವೀಕ್ಷಕರೇ, ಈ ಕಾರ್ಯಕ್ರಮಕ್ಕೆ ಒಂದು ಬಹಳ ದೊಡ್ಡ ತೂಕ ಅಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮದ ಚೀಫ್ ಗೆಸ್ಟ್. ಇವರ ಸತತ ಪರಿಶ್ರಮ ಮತ್ತು ಇವರ ಸಾಧನೆಗೆ ಹಾದಿ ಸುಲಭ ಇರಲಿಲ್ಲ. ಅವಮಾನ ಅನ್ನೋದು ಅವರ ಮೆಟ್ಲುಗಳಾಗಿತ್ತು. ಬಟ್ ಆ ಅವಮಾನಗಳನ್ನು ಮೆಟ್ಲು ಮಾಡಿಕೊಂಡು ಇವತ್ತು ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮಶ್ರೀ ಅದನ್ನು ಪಡ್ಕೊಂಡಿರುವಂತಹ ಮಂಜಮ್ಮ ಜೋಗತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಸಾಧನೆಗೆ ದೊಡ್ಡ ಸಲಾಂ ಹೇಳ್ತಾ ಅವರ ಬ್ಯೂಟಿಫುಲ್ ವೀಟಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಗಂಡಾಗಿ ಹುಟ್ಟಿ ಬೆಳೀತಾ ದೈಹಿಕ ಬದಲಾವಣೆಗೆ ಒಳಪಟ್ಟು ಹೆಣ್ತನವನ್ನ ಕಂಡುಕೊಂಡು ಕೊನೆಗೆ ಮಂಗಳಮುಖಿಯಾಗಿ ಅವಮಾನಗಳನ್ನೇ ಹೊದ್ದು ಬದುಕಿದ ಧೀಮಂತೆ ಅಂದ್ರೆ ಅದು ಮಂಜಮ್ಮ ಜೋಗತಿ. ದೇಶದ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದ ಮೊದಲ ತೃತೀಯ ಲಿಂಗಿ ಈ ಮಂಜಮ್ಮ ಜೋಗತಿ. ಮಂಜಮ್ಮ ಜೋಗತಿ ಮಂಜುನಾಥ ಶೆಟ್ಟಿಯಾಗಿ ಜನಿಸಿದ್ದು 1957ರಲ್ಲಿ ಬಳ್ಳಾರಿ ಜಿಲ್ಲೆಯ ಕಲಕಂಬ ಗ್ರಾಮದಲ್ಲಿ. ತಂದೆ ಹನುಮಂತಪ್ಪ ಶೆಟ್ಟಿ, ತಾಯಿ ಜಯಲಕ್ಷ್ಮಿ. ತಾಯಿ ಹೆತ್ತಿದ್ದು 21 ಮಕ್ಕಳನ್ನ. 21ರಲ್ಲಿ ಬದುಕಿದ್ದು 5 ಮಾತ್ರ. 12 ವರ್ಷ ಇದ್ದಾಗ ಮಂಜುನಾಥ ಶೆಟ್ಟಿಯಲ್ಲಿ ಹೆಣ್ಣಿನಲ್ಲಾಗುವ ದೈಹಿಕ ಬದಲಾವಣೆಗಳಾಗುತ್ತೆ. ಹೆಣ್ಣಿನಂತೆ ವರ್ತಿಸೋಕೆ ಪ್ರಾರಂಭಿಸ್ತಾರೆ. ಹೆಣ್ಣಿನ ಭಾವನೆಗಳು ಮೂಡ್ತವೆ. ಮಾನ ಮರ್ಯಾದೆಗೆ ಅಂಜಿ ಮನೆಯವರೇ ತಿರಸ್ಕಾರದಿಂದ ನೋಡ್ತಾರೆ. ಕೊನೆಗೆ ತಂದೆಯೇ ಮುಂದೆ ನಿಂತು ಜೋಗತಿ ಮಾಡ್ತಾರೆ. ಆದ್ರೆ ಮಂಗಳಮುಖಿಯಾಗಿ ಎಲ್ಲರನ್ನ ಎದುರಿಸಿ ಒಂಟಿಯಾಗಿ ಬದುಕಲಾರೆ ಅಂತ ಅನ್ಸುತ್ತೆ. ಸಾಯೋಕೆ ನಿರ್ಧರಿಸಿ ವಿಷ ಕುಡಿತಾರೆ. ಆಸ್ಪತ್ರೆಯಲ್ಲಿ 45 ದಿನ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾರೆ. ಅಮ್ಮ, ತಮ್ಮ, ತಂಗಿ ಯಾರ ಸುಳಿವೂ ಇಲ್ಲ. ದಟ್ಟ ದರಿದ್ರ ಹಸಿವು, ಹೊಟ್ಟೆ ಕೇಳೋದಿಲ್ಲ. ಆಗಲೇ ತಲೆ ಮೇಲೆ ತಂಬಗಿ ಇಟ್ಟು ಕುಣಿಲಿಕ್ಕೆ ಶುರು ಮಾಡ್ತಾರೆ. ಜೋಗತಿ ನೃತ್ಯದ ಮೊದಲ ಹೆಜ್ಜೆ ಆಸ್ಪತ್ರೆ ವಾರ್ಡ್ನಿಂದಲೇ ಶುರುವಾಗುತ್ತೆ. ಹೆಜ್ಜೆಗೆ ಗೆಜ್ಜೆ ಕಟ್ತಾರೆ. ಅಂದು ಕಟ್ಟಿದ ಗೆಜ್ಜೆ ಇಂದು ಇವರನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಮಂಜಮ್ಮ ಜೋಗತಿ ಅವರ ಬದುಕು ಬರೀ ಬದುಕಲ್ಲ, ಅದು ಬೆಂಕಿಯಲ್ಲಿ ಬೆಂದು ಅರಳಿದ ಅನುಭವದ ಸಾರ. ಇಂಥ ಮಹಾನ್ ಸಾಧಕಿ ಪಬ್ಲಿಕ್ ಟಿವಿಯ ನಾರಿ ನಾರಾಯಣಿ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದಿರೋದು ನಮ್ಮ ಸೌಭಾಗ್ಯ. ಮಂಜಮ್ಮ ಜೋಗತಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅರ್ಹರಿಗೆ ಸಲಾಂ ಹೇಳೋ ಕಾರ್ಯಕ್ರಮ ಅಂತ ಇದಕ್ಕೆ ಹೇಳಿದ್ದು. ಸೊ ನಮ್ಮ ಮುಖ್ಯ ಅತಿಥಿಯನ್ನ ಈಗ ನಾವು ತಡ ಮಾಡಿಕೊಳ್ಳದೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೊತೆಗೆ ಸರ್ ನಿಮ್ಮನ್ನು ಕೂಡ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಪಬ್ಲಿಕ್ ಟಿವಿ ನಮ್ಮ ಯಾರ ಕೈಗೆ ಎಟಕಲಾರದಂಥ ಅಂದರೆ ನಿಲುಕಲಾರದಂಥ ಟಿ ವಿ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಆದರೆ ಈ ಪಬ್ಲಿಕ್ ಟಿ ವಿ ಮನೆಗಳಲ್ಲಿ ಇದೆ, ಅವರ ಮನಗಳಲ್ಲಿದೆ. ಅದು ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲೂ ನಾರಿ ನಾರಾಯಣಿ ಅಂತ ನೋಡ್ರಿ, ನಾರಿ ನಾರಾಯಣಿ, ನಾರಾಯಣನಿಗೆ ಹೋಲಿಸ್ತಕ್ಕಂಥ ಪದವನ್ನು ಬಳಸಿ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ನಿಜಕ್ಕೂ ತುಂಬ ದೊಡ್ಡ ವಿಷಯ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಅವಮಾನ ಮತ್ತು ಬಡತನ ಇದು ಎರಡೂ ನಮ್ಮನ್ನು ಬಹಳ ದೊಡ್ಡ ಸಾಧನೆಗಳಿಗೆ ಪ್ರೇರೇಪಿಸ್ತಾ ಇರುತ್ತೆ. ಯಾವಾಗಲೂ ಬಡತನ ನಮ್ಮನ್ನು ಪುಷ್ ಮಾಡುತ್ತೆ. ಯಾವಾಗಲೂ ನಾವೇನಾದ್ರು ಮಾಡಬೇಕು ಅಂತ. ಅವಮಾನ ನಮ್ಮನ್ನು ಪುಷ್ ಮಾಡುತ್ತೆ ಯಾವಾಗಲೂ. ಕೋಪ ಅಲ್ಲ, ನಾನು ಐ ರಿಪೀಟ್ ಇಟ್, ಕೋಪ ಅಲ್ಲ. ಕೋಪದಲ್ಲಿ ಏನೋ ಮಾಡೋಕ್ಕೋಗಿ ಕೈ ಸುಟ್ಕೋತೀವಿ ಎಷ್ಟೋ ಸರ್ತಿ. ಕೋಪ ಅಲ್ಲ, ಅವಮಾನ ತಳ್ಳತ್ತೆ. ಹಾಗಾಗಿ ಆಕೆ ಅನುಭವಿಸಿದ್ದ ಅವಮಾನ ಏನಿದೆ ಅದರಲ್ಲಿ ತೆಗೆದು ಬಿಟ್ಟರೆ ನಂತರ ಬಂದಿದ್ದೆಲ್ಲ ಉಳಿದವರಿಗೆ ಕೊಟ್ಟ ಮಾನ ಅಷ್ಟೇ. ಅದು ಭಾಳ ಸರಳ. ಹಾಗಾಗಿ ಶಿ ಹ್ಯಾಸ್ ಬಿನ್ ಏಬಲ್ ಟು ಮ್ಯಾನೇಜ್ ಇಟ್. ಭಾಳ ಸಂತೋಷ ನೀವು ನಮ್ಮ ಜೊತೆ ಇಲ್ಲಿ ಸೇರಿಕೊಂಡಿದ್ದಕ್ಕೆ ಈ ಕಾರ್ಯಕ್ರಮಕ್ಕೆ. ಮತ್ತು ಇವತ್ತು ಇವ್ರಿಗೆ ಅವಾರ್ಡ್ ಕೊಡೋದು ಕಾರ್ಯಕ್ರಮಕ್ಕೆ ನೀವು ಬಂದಿರೋದು ಭಾಳ ಅರ್ಥಗಂಭಿತವಾಗಿದೆ ಅಂತ ಅಂದ್ಕೊಂಡಿದ್ದೀನಿ.